ಇಡೀ ದೇಶವೇ ಇವತ್ತು ಈ ರಾಮಲಲ್ಲ ಮೂರ್ತಿ ಪ್ರತಿಷ್ಠಾಪನಾ ಒಂದು ಸಂಭ್ರಮದಲ್ಲಿದೆ. ಅದೇ ರೀತಿ ಗದಗ ಜಿಲ್ಲೆಯ ಏನು ಇದು ಮುಂಡ್ರಿಗಿ ತಾಲೂಕಿನಲ್ಲಿರ್ತಕ್ಕಂಥ ಇದೇನು ಕಾರ್ಯಕ್ರಮ ಇತ್ತು ಇವತ್ತು? ಗ್ರಾಮದೇವಿಯ ಗುಡಿದು ಕಳಸವನ್ನು ಕುಂದಿರಿಸಿದ್ದು ಇವತ್ತಿನಿಂದ ಒಂದು ವರ್ಷವಾಗಿದೆ. ಅದನ್ನು ಮತ್ತೆ ಹೊಸದ ಹುಟ್ಟಹಬ್ಬ ಅಂತ ಇದನ್ನು ಮಾಡಿದ್ವಿ. ಮತ್ತು ರಾಮ ಮಂದಿರದ ಅದನ್ನು ಕೂಡ ಎರಡು ಸೇರಿಸಿ ಇವತ್ತು ಚಲೋ ದಿನ ಇರೋದಕ್ಕೆ ಕಾರ್ಯಕ್ರಮ ಮಾಡ್ಕೊಂಡಿದ್ದೇವೆ. ಅಂದರೆ ಇವಾಗ ರಾಮಲ್ಲೆಲ್ಲ ಏನು ಮೂರ್ತಿ ಸ್ಥಾಪನೆ ಮತ್ತು ಇವತ್ತು ಕಳಸಾರೋಹಣ ಇವತ್ತಿನ ದಿವಸನೇ ಎರಡು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಿ. ಇವತ್ತಿನ ದಿವಸ ಅಂದ್ರೆ ರಾಮ ಮಂದಿರ ಇವತ್ತಂದ್ರೆ ಕಳಸ ಕುಂದಿರಿಸಿ ಒಂದು ವರ್ಷ ಆದ್ರೆ ಏನೇನು ಕಾರ್ಯಕ್ರಮಗಳನ್ನ ಮಾಡಿದ್ರಿ ಇವತ್ತು ಕಾರ್ಯಕ್ರಮ ದೀಪ ಹಚ್ಚೋದು, ಪ್ರಸಾದ ಅವರನ್ನ ರಾಮ ಮಂದಿರದ್ದು ಮತ್ತೆ ಪ್ರಸಾದ ಸೇವೆ ಮಾಡಿಸ್ತೀವಿ. ಪ್ರತಿ ಹುಣ್ಣಿಮೆಗೆ ಪ್ರಸಾದವನ್ನ ಅನ್ನ ಸಂತರ್ಪಣೆ ಮಾಡುತ್ತೇವೆ. ಅಂದ್ರೆ ಪ್ರತಿ ಹುಣ್ಣಿಮೆ ದಿವಸ ಇಲ್ಲಿ ಅನ್ನ ಸಂತರ್ಪಣೆ ಮಾಡಿಸ್ತೀವಿ. ಅದೇ ಪ್ರಕಾರ ಇವತ್ತಿನ ದಿವಸ ಕಳಸಾರೋಹಣ ಇರೋದ್ರಿಂದ ಇವತ್ತಿನ ವರ್ಷ ಆಯ್ತು. ಕಳಸದ ಹಬ್ಬ ಮಾಡಿದ್ರೆ ವರ್ಷನೂ ಮಾಡ್ತೀವಿ. ಇಲ್ಲಿಂದ ಇದ್ದಾಗ ವರ್ಷ ಭಕ್ತಾದಿಗಳು ಮಾಡಿಸ್ತಾರೆ. ಈ ಹುಣ್ಣಿಮೆಗನ್ನು ಭಕ್ತಾದಿಗಳು ಅನ್ನ ಸಂತರ್ಪಣೆ ಮಾಡಿಸ್ತಾರೆ. ಇವಾಗ ಅಯೋಧ್ಯೆಯಲ್ಲಿ ರಾಮ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ರು. ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ಅದ್ರ ಬಗ್ಗೆ ಇಲ್ಲಿ ನಾವು ಅದ್ರ ಮೂರ್ತಿ ಫೋಟೋ ಇಟ್ಟು ಪೂಜೆ ಮಾಡಿ ಅದ್ರದ್ದು ಬೆಳಕೆ ಮುಗಿಸಿದ್ರಿ. ಈ ಗ್ರಾಮ ದೇವತೆದು ಇದು ಶ್ರೀ ಜಯರಾಮ ರಾಮ ಮಂದಿರ ಪ್ರತಿಷ್ಠಾಪನೆ ಅಂಗವಾಗಿ ನಮ್ಮ ನಾರಳ ಗ್ರಾಮದಲ್ಲಿ ಹಾಗೂ ಗ್ರಾಮದೇವತೆಯ ವರ್ಷಾಚರಣೆಯ ದೀಪಾಲಂಕಾರದಿಂದ ಅದ್ದೂರಿಯಾಗಿ ಎಲ್ಲ ಗ್ರಾಮದ ಊರಿನ ಗುರು ಹಿರಿಯರು ಎಲ್ಲರೂ ಬಹಳ ಖುಷಿಯಿಂದ ಅವರು ಬಂದು ಎಲ್ಲವನ್ನ ಆಚರಣೆಯನ್ನು ಮಾಡಿದ್ರು. ಹಾಗೂ ಅನ್ನ ಸಂತರ್ಪಣೆ ನಮ್ಮ ಎಲ್ಲ ಯುವಕರು ನಮ್ಮ ಊರಿನ ಗುರು ಹಿರಿಯರು ಇಟ್ಟುಕೊಂಡು ಎಲ್ಲರಿಗೆ ಸಮಾಧಾನ ರೀತಿಯಿಂದ ಪ್ರಸಾದವನ್ನು ತೆಗೆದುಕೊಂಡು ಹೋದರು. ಎಲ್ಲ ಬಹಳ ಖುಷಿಯಾದಂತಹ ಕಾರ್ಯಕ್ರಮವನ್ನು ನಮ್ಮ ಗ್ರಾಮದಿಂದ ನಾವು ಕೊಟ್ಟಿದ್ದೇವೆ. ಈ ದೇವಸ್ಥಾನದ ಇಲ್ಲಿಗೆ ಒಂದು ವರ್ಷದ ಆಚರಣೆಯನ್ನು ಎರಡೂ ಒಟ್ಟಿಗೆ ಬಂದಿರೋದ್ರಿಂದ ನಮ್ಗೆ ಬಹಳ ಖುಷಿಯಾಗಿದೆ. ಆದ ಕಾರಣ ಎಲ್ಲ ಭಕ್ತಾದಿಗಳು ನಿಂತ್ಕೊಂಡು ಈ ಎಲ್ಲ ಯಶಸ್ವಿಯನ್ನು ಮಾಡಿದಕ್ಕೆ ಅವ್ರಿಗೆಲ್ಲರಿಗೆ ಅನಂತ ಧನ್ಯವಾದಗಳು. ಜೈ ಶ್ರೀರಾಮ್, ಜೈ ರಾಮ್. ಇವತ್ತು ಪ್ರತಿ ವಿಶ್ವದಲ್ಲಿನೇ ಅತ್ಯಂತ ಮಹತ್ವದ ದಿನ. ಏನು ಈ ರಾಮಲೆಲ್ಲ ಏನು ಒಂದು ಮೂರ್ತಿ ಸ್ಥಾಪನೆ ಇದೆ ಅದು, ಮತ್ತು ಇಲ್ಲಿ ವಿಶೇಷತೆ ಏನು? ನಿಮ್ಮ ಒಂದು ಗ್ರಾಮದಲ್ಲಿ ಏನೇನು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರಿ? ಇವತ್ತು ಇದೇ ನಮ್ಮ ಭಾರತ ತುಂಬೆಲ್ಲ ರಾಮನ ಒಂದು ಪ್ರತಿಷ್ಠಾಪನೆಯ ಮೂರ್ತಿಯನ್ನು ಇವತ್ತು
ವಿಶ್ವದಲ್ಲಿ ನಾವು ಭಾರತದ ಪ್ರಮುಖವಾದಂಥ ದೇವಸ್ಥಾನ ಇವತ್ತು ಸ್ಥಾಪನೆ ಆಗಿದ್ದು ಅದು ನಮಗೆ ಸಂತೋಷದ ಸಂಗತಿ ತಂದಿದ್ದು. ಅದೇ ರೀತಿಯೇ ಇವತ್ತಿನ ನಮ್ಮ ಗ್ರಾಮ ದೇವತೆಯಾದಂಥ ಗ್ರಾಮ ದೇವರ ಕಳಸಾರೋಹಣ ಇವತ್ತಿಗೆ 1 ವರ್ಷವಾಯಿತು. ಆ ವರ್ಷದ ಒಂದು ಉತ್ಸವವನ್ನು ಆಚರಿಸುತ್ತಾ ಗ್ರಾಮದ ಭಕ್ತರೆಲ್ಲರೂ ಸೇರಿ ಇವತ್ತಿನ ರಾತ್ರಿಯಲ್ಲಿ ದೀಪವನ್ನು ಹಚ್ಚಿ ಎಲ್ಲ ಮನೆಯಲ್ಲಿ ದೀಪವನ್ನು ಹಚ್ಚುತ್ತಾ ರಾಮನ ಒಂದು ಇದಕ್ಕೆ ನಾವು ಅದನ್ನು ಕೂಡ ಆಚರಣೆ ಮಾಡಿದ್ದೀವಿ. ಗ್ರಾಮ ದೇವತೆ ಕೂಡ ನಾವು ಗ್ರಾಮ ದೇವತೆಯಲ್ಲಿ ದೀಪವನ್ನು ಬೆಳಗುತ್ತಾ ಮನೆಗೆ ದೀಪವನ್ನು ಹಚ್ಚುತ್ತಾ ಇವತ್ತಿನ ಪ್ರಸಾದವನ್ನು ಸೇವೆಯನ್ನು ಮಾಡ್ತಕ್ಕಂಥ ಎಲ್ಲ ಬಂದ ಭಕ್ತರಿಗೆ ಪ್ರಸಾದ ಸೇವೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಗ್ರಾಮ ದೇವತೆ ಇದು ಅತ್ಯಂತ ಒಂದು ಶಕ್ತಿ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇದು ಅನ್ನಪ್ರಸಾದ ಪ್ರತಿ ಹುಣ್ಣಿಮೆಗೂ ಕೂಡ ಈ ಅನ್ನಪ್ರಸಾದವನ್ನು ಮಾಡ್ತೀವಿ. ಆದರೆ ಇವತ್ತು ವಿಶೇಷ 1 ವರ್ಷ ಕಳಸಾರೋಹಣ ಆಗಿ 1 ವರ್ಷದ ಆಚರಣೆಯನ್ನು ಕೂಡ ನಾವು ಇವತ್ತೇ ಅದು ಕೂಡಿ ಬಂದಿದ್ದು ಒಂದು ನಮಗೆ ಸಂತೋಷದ ಸಂಗತಿ. ಹಾಗಾಗಿ ನಮಗೆ ಅತ್ಯಂತ ಒಂದು ಸಡಗರ ಸಂಭ್ರಮದಿಂದ ನಾವು ಇವತ್ತೇ ಒಂದು ಉತ್ಸವವನ್ನು ಮಾಡ್ತಾ ಇದ್ದೀವಿ. ಮೊದಲೇ ಅದ್ಭುತವಾಗಿದ್ದ ಅಂತ ಮೊದಲು ಜನ ಬರ್ತೀಯ